ಅದೊಂದು ಕಡೆ ಇದೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅಂಡ್ ಟೀಮ್ ಈಗ ಮತ್ತೆ ಎರಡನೇ ಬಾರಿಗೆ ಜೈಲ್ ಪಾಲಾಗಿದೆ. ನಿನ್ನೆ ರಾತ್ರಿ ಅವರು ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಹೋಗಿ ಸೇರ್ಕೊಂಡಿದ್ದಾರೆ. ಆ ನಂತರದ ಜೈಲು ದಿನಚರಿ ಮತ್ತೊಮ್ಮೆ ದರ್ಶನ್ ಅವರದ್ದು ಹೇಗೆ ಶುರುವಾಗಿದೆ, ಅದರ ಜೊತೆಗೆ ಪೊಲೀಸ್ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಅವರ ನಡವಳಿಕೆ, ಅವರ ಟೈಮ್ನಲ್ಲಿ ಕೋರ್ಟ್ಗೆ ಹೋಗಿ ಸರೆಂಡರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಂತ ಪ್ರಯತ್ನ, ಪೊಲೀಸರ ನಂತರದಲ್ಲಿ ಹೇಗೆ ಕ್ಯಾಚ್ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಇವತ್ತು ಲಭ್ಯ ಆಗಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಳ್ಳೋಣ. ಕಾನೂನನ್ನ ನಾವು ಯಾರು ಕೈಗೆ ತಗೊಳಕ್ಕಾಗಲ್ಲ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಇದ್ರೆ ಇರಬೇಕು ನೆಮ್ಮದಿಯಾಗಿ ಅಂತಕ್ಕಂಥ ಸಾಂಗಿನ ಬಿಡುಗಡೆ ದಿವಸನೇ ಅವ್ರ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಮಾಡಬಾರದ ಕೆಲಸವನ್ನು ಮಾಡಿರೋರಿಗೆ ಚಾಟಿ ಬೀಸಿದ್ದಾರೆ. ಯಾರು ತಪ್ಪು ಮಾಡಿರೋರು ಎಲ್ಲರಿಗೂ ಕೂಡ ಇದು ಪಾಠ. ಈ ವಿಚಾರದಲ್ಲಿ ನಾನು ಸರ್ಕಾರವನ್ನು ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಒಂದೇ ಬ್ಯಾರಕ್ನಲ್ಲಿ ದರ್ಶನ್ ಆ್ಯಂಡ್ ಸಹಚರರು ಒಂದೇ ಬ್ಯಾರಕ್ನಲ್ಲಿದ್ದಾರೆ. ಆದರೆ ಮಾತಿಲ್ಲ, ಕಥೆ ಇಲ್ಲ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಬಳಿಕ ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿ ಪೊಲೀಸರು ಜೈಲಿಗೆ ತಳ್ಳಿದ್ರು. 288 ದಿನಗಳ ಬಳಿಕ ಮತ್ತೆ ಜೈಲು ಸೇರಿದ್ದ ದರ್ಶನ್, ಪವಿತ್ರ ಗೌಡ ಮತ್ತು ಸಹಚರರಿಗೆ ಕಂಬಿಗಳ ಹಿಂದಿನ ಕರಾಳ ಅನುಭವ ನೆನಪಿಗೆ ಬಂದಿದೆ. ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ನನ್ನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇರಿಸಲಾಗಿದೆ. ಎಲ್ಲರೂ ಒಂದೇ ಬ್ಯಾರಕ್ನಲ್ಲಿದ್ದರೂ ಯಾರೂ ಹೆಚ್ಚು ಮಾತನಾಡ್ತಿಲ್ಲ. ದರ್ಶನ್ ಸುಮಾರು ಹೊತ್ತು ಲಕ್ಷ್ಮಣ್, ನಾಗರಾಜ್ ಜೊತೆ ಮಾತುಕತೆ ನಡೆಸಿದ್ದ. ಆದರೆ ಪ್ರದೋಷ್ ಮಾತ್ರ ದರ್ಶನ್ ಸೇರಿ ಯಾರ ಜೊತೆಗೂ ಮಾತನಾಡದೆ ತಡರಾತ್ರಿವರೆಗೂ ಕಣ್ಣೀರಿಡುತ್ತಿದ್ದನಂತೆ. ಇತ್ತ ಮಹಿಳಾ ಬ್ಯಾರಕ್ನಲ್ಲಿರುವ ಪವಿತ್ರ ಗೌಡ ಯಾರೊಂದಿಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾಳೆ. ರಾತ್ರಿ ಊಟ ಮಾಡದೆ ಮುಂಜಾನೆವರೆಗೂ ಚಡಪಡಿಸುತ್ತಿದ್ಲಂತೆ. ಬೆಳಗಿನ ಜಾವ ನಿದ್ದೆಗೆ ಜಾರಿದ್ದಾಳೆ. ಬೆಳಗ್ಗೆ ಉಪ್ಪಿಟ್ಟು, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಲಾಡು. ನಿನ್ನೆವರೆಗೆ ಮೃಷ್ಟಾನ್ನ ಭೋಜನ ಮಾಡುತ್ತಿದ್ದ ದರ್ಶನ್ಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ಇಂದು ಬೆಳಿಗ್ಗೆ ಜೈಲಿನ ಮೆನುವಿನಂತೆ ಸಿಬ್ಬಂದಿ ಉಪ್ಪಿಟ್ಟು ನೀಡಿದ್ದಾರೆ. ಬಳಿಕ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಲಾಡು ವಿತರಣೆ ಮಾಡಿದ್ದಾರೆ. ದರ್ಶನ್ ಸಾಮಾನ್ಯ ವಿಚಾರಣಾ ದಿನ ಬಂದಿಯಂತೆ ಉಪ್ಪಿಟ್ಟು ಸೇವಿಸಿದ್ದಾನೆ. ದರ್ಶನ್ಗೆ ವಿಚಾರಣಾ ದಿನ ಕೈದಿ ನಂಬರ್ 7314. A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ 7313 ವಿಚಾರಣೆ ದಿನ ಕೈದಿ ನಂಬರ್ ನೀಡಿದರೆ A2 ದರ್ಶನ್ಗೆ 7314 ವಿಚಾರಣೆ ದಿನ ಕೈದಿ ನಂಬರ್ ನೀಡಲಾಗಿದೆ. ಉಳಿದಂತೆ ನಾಗರಾಜ್ಗೆ 7315, ಲಕ್ಷ್ಮಣ್ಗೆ 7316, ಪ್ರದೋಷ್ಗೆ 7317 ಕೈದಿ ನಂಬರ್ ನೀಡಲಾಗಿದೆ. ಮತ್ತಿಬ್ಬರು ಆರೋಪಿಗಳಾದ ಚಿತ್ರದುರ್ಗದ ಜಗದೀಶ್ ಮತ್ತು ಅನುಕುಮಾರ್ನನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿಯೇ ಆರೋಪಿಗಳನ್ನ ವೈದ್ಯಕೀಯ ಪರೀಕ್ಷೆ ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ಸಿಂಪತಿ ಗಿಟ್ಟಿಸಿಕೊಳ್ಳಲು ಕೋರ್ಟ್ಗೆ ಶರಣಾಗಲು ಪ್ಲಾನ್ ಮಾಡಿದ್ದ ದಾಸ. ಅರೆಸ್ಟ್ಗೂ ಮುನ್ನ ಕಾಟೇರ ಆಡಿದ್ದ ಕಳ್ಳಾಟ ಬಯಲಾಗಿದೆ. ಪೊಲೀಸರು ಬಂಧಿಸಲು ಅವಕಾಶ ಕೊಡಬಾರದೆಂದು ಕೋರ್ಟ್ಗೆ ತಾನೇ ಶರಣಾಗತಿಯಾಗಿ ಸಿಂಪತಿ ಗಿಟ್ಟಿಸಿಕೊಳ್ಳಲು ದರ್ಶನ್ ಪ್ಲಾನ್ ಮಾಡಿಕೊಂಡಿದ್ದ. ಕೋರ್ಟ್ಗೆ ತಾನೇ ಸರೆಂಡರ್ ಆಗಲು ದರ್ಶನ್ ಇನ್ನಿಲ್ಲದ ಕಸರತ್ತು ನಡೆಸಿದ್ದು ಗೊತ್ತಾಗಿದೆ. ಕಾನೂನಿಗೆ ಗೌರವ ಕೊಟ್ಟಿದ್ದೇವೆ ಎಂಬ ಸಂದೇಶಕ್ಕೆ ದರ್ಶನ್ ಪ್ಲಾನ್ ಮಾಡಿಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಬರುತ್ತಿದ್ದ ಕಾರು ಬದಲಾಯಿಸಿದ್ದ. ಪೊಲೀಸರ ಕಣ್ತಪ್ಪಿಸಿ ನೈಸ್ ರೋಡ್ನಲ್ಲೇ ಬಂದಿದ್ದ ಡೆವಿಲ್ ಇನೋವಾ ಕಾರಿನಲ್ಲಿ ಸೀಟ್ ಹಿಂದೆ ಬಾಗಿಸಿಕೊಂಡಿದ್ದ. ಮಲಗಿದ್ದ ರೀತಿಯಲ್ಲಿ ನಾಟಕ ಮಾಡಿ ಬಂದಿದ್ದ. ಪೊಲೀಸರು ಮನೆಗೆ ತಲುಪುವ ಮೊದಲೇ ಮನೆ ಸೇರಿದ್ದ. 7 ನಿಮಿಷಗಳಲ್ಲಿ ಕೋರ್ಟ್ಗೆ ತೆರಳಲು ಸಿದ್ಧತೆ ಮಾಡಿಕೊಂಡಿದ್ದ. ಪತ್ನಿಯನ್ನ ಮಾತನಾಡಿಸಿ ಹಿಂಬದಿ ಗೇಟ್ನಲ್ಲೇ ಹೋಗಲು ರೆಡಿಯಾಗಿದ್ದ. ಪೊಲೀಸರ ಬಳಿಯೂ ನಾನೇ ಕೋರ್ಟ್ಗೆ ಹೋಗುತ್ತೇನೆ ಅಂತ ಹೇಳಿದ್ದ. ಆದರೆ ಪೊಲೀಸರು ದರ್ಶನ್ ಮಾತಿಗೆ ಕಿಮ್ಮತ್ತು ನೀಡದೆ ಬಂಧನ ಮಾಡಿದ್ರು. ಅಷ್ಟಕ್ಕೂ ದರ್ಶನ್ಗೆ ಜಾಮೀನು ರದ್ದಾಗುವ ಕಲ್ಪನೆಯೇ ಇರಲಿಲ್ಲ. ಹುಚ್ಚು ಧೈರ್ಯದಲ್ಲಿದ್ದ ಕಾಟೇರ ಡೆವಿಲ್ ಚಿತ್ರದ ಹಾಡು ಬಿಡುಗಡೆ ಬಗ್ಗೆ ಪೋಸ್ಟ್ ಹಾಕಿದ್ದ. ಅಂದುಕೊಂಡಂತೆ ಆಗಿದ್ರೆ ಇಂದು ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಆಗ್ತಿತ್ತು. ಆದರೆ ದಾಸನಿಗೆ ಕಂಬಿ ಹಿಂದಿನ 4 ಗೋಡೆಗಳ ಮಧ್ಯೆ ನೆಮ್ಮದಿ ಹುಡುಕುವಂತಾಗಿದೆ. ದರ್ಶನ್ ಮತ್ತೆ ಜೈಲು ಸೇರಿರುವ ಬಗ್ಗೆ ಮಾತನಾಡಿರುವ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬನಕಾರ್, ದರ್ಶನ್ ಫ್ಯಾನ್ಸ್ದು ತಪ್ಪು. ದರ್ಶನ್ ಅವರಿಗೆ ಬುದ್ಧಿ ಮಾತು ಹೇಳಬೇಕಿತ್ತು ಅಂತ ಹೇಳಿದ್ದಾರೆ. ನಟಿ ನಿರ್ಮಾಪಕಿ ಪ್ರಿಯಾ ಹಾಸನ್ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಹೇಳಿದ್ದಾರೆ. ಇದ್ರೆ ಇರಬೇಕು ನೆಮ್ಮದಿಯಾಗಿ ಅಂತಕ್ಕಂಥ ಸಾಂಗಿನ ಬಿಡುಗಡೆ ದಿವಸನೇ ಅವ್ರ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಏನಾಗಿದೆ, ಕೆಲವೊಂದು ಸಮಯ ಸಂದರ್ಭ ಅವರು ತಪ್ಪು ಮಾಡಿರೋದು ನಿಜ ಆಗಿದೆ, ಅದು ಪ್ರೂವ್ ಆಗಿದೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದು ಗಾದೆ ಹೇಳ್ತಾರಲ್ಲ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಂತ. ಇಂದು ಸರ್ಕಾರಿ ರಜೆ ದಿನವಾಗಿರೋದ್ರಿಂದ ಡಿ ಗ್ಯಾಂಗ್ಗೆ ಫ್ಯಾಮಿಲಿ ಭೇಟಿಗೆ ಅವಕಾಶ ಇಲ್ಲ. ಹೀಗಾಗಿ ನಾಳೆ ದರ್ಶನ್ ಪವಿತ್ರ ಕುಟುಂಬ ಆಗಮಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.